आती है। जो भी हमें हमारे काम करने के लिए जो सोच रहे हैं, जो मकसद ऐसा वादा किए हैं, इंशाअल्लाह हमारे जीवन के लिए तकनीक के लिए मैं अल्लाह ताला से दुआ करता हूँ, अल्लाह ताला से आपके लिए भी दुआ करता हूँ कि हमें और आपको मिलजुल के हमें इस्लाम का साथ देने की तौफीक अता फरमाए। अल्लाह ताला से खास करके दुआ करता हूँ हम सब मिलकर इकट्ठा होकर हासिल करके अपने इस्लाम का साथ मैं इतना करके मेरे आप खड़े हो जाओ, सबको दूर कर दें। जो अगला अभी आ रहे हैं जल्दी जल्दी अंदर जहाँ भी जगह में रह जाइए। वास्ते अल्लाह ताला के मुंह तरफ काबे में सलाम पढ़ी, इसके बाद इमाम सलाम के बाद अल्हम्दुलिल्लाह शुरू फातिहा शुरू करने से पहले अल्लाह हाथ पढ़ दीजिए, फिर अल्लाह हाथ पढ़ दीजिए, अल्लाह शानों पर हाथ उठाकर हाथ डालिए, फिर उसके बाद किरात करिए, हमको होगा सुजूद होने की दूसरी रकअत में किरात होगी। उसके बाद रुकू करने से पहले अल्लाह के हाथ और शानों पर छोड़िए, दूसरी मरतबा छोड़िए, तीसरी मरतबा छोड़िए, चौथी मरतबा बगैर हाथ उठाए अल्लाह
ಈದುಲ್ ಫಿತರ್ ನಮಾಜಿಯನ್ನು ನಾವು ಎಲ್ಲ ಊರಿನ ನಮ್ಮ ಹುಬ್ಬಳ್ಳಿಯಲ್ಲಿ 4-5 ಈದ್ಗಾ ಇದೆ. ಆದರೆ ಈ ಈದ್ಗಾ ಒಂದು ದೊಡ್ಡ ಈದ್ಗಾ, ಐತಿಹಾಸಿಕ ಈದ್ಗಾ ಇದು. ನಮ್ಮ ಹಿರಿಯರು ವಿಶೇಷವಾಗಿ ಸರ್ದಾರ್ ಮಹಬೂಬ್ ಅಲಿ ಖಾನ್ ಸಾಹೇಬ್ ಮಾಡಿದ್ದು ಈದ್ಗಾ ಇದು. 100 ವರ್ಷದಿಂದ ಹಂತವಾಗಿ 1 ವರ್ಷದಲ್ಲಿ 2 ಸಲ ಇಲ್ಲಿ ನಾವು ಕೂಡ್ತೀವಿ. ಪ್ರಾರ್ಥನಾ ಅಂದ್ರೆ ನಮಾಜ್ ಮಾಡ್ತೀವಿ. ಈ ಸುಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ರಾಜ್ಯದ ವಿಶೇಷವಾಗಿ ಮಹಾನಗರದ ಎಲ್ಲ ಬಾಂಧವರಿಗೆ ಈದುಲ್ ಫಿತರ್ದು ಈದ್ ಮುಬಾರಕವನ್ನು ಹೇಳ್ತೀನಿ. ಎಲ್ಲರಿಗೆ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ದೇಶದ ಪರಂಪರೆ ಪ್ರಕಾರ ಎಲ್ಲ ಹಬ್ಬಗಳನ್ನು ಶಾಂತ ರೀತಿಯಿಂದ, ಒಕ್ಕಟ್ಟಿನಿಂದ, ನೆಮ್ಮದಿಯಿಂದ ಆಚರಣೆ ಮಾಡೋಣ. ದೇವರು ಎಲ್ಲರಿಗೆ ಈ ಶಕ್ತಿ ನೀಡಲಿ ಅನ್ಕಸ ಹಾರೈಸುತ್ತೇನೆ. ನಮ್ಮ ದೇಶದಲ್ಲಿ ಡೆವಲಪ್ ಆಗಲಿ, ಬೆಳ್ಳಿ ಅಥವಾ ಬೇರೆ ಬೇರೆ ಉತ್ಪನ್ನಗಳು ಆಗಲಿ ಅನ್ಕಸ ಹೇಳಿ ಯುವಕರಿಗೆ ವಿದ್ಯಾಭ್ಯಾಸ ಮಾಡುವ ಸಂಸ್ಥೆ ನಾವು ಎಲ್ಲರೂ ಮಾಡೀವಿ. ಇದು ತಮ್ಮೆಲ್ಲರಿಗೂ ಇರ್ತದೆ, ನೆಹರು ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡುತ್ತೇನೆ, ಒಬ್ಬ ಮಹಿಳೆ, ಒಂದು ತಂಗಿ ಪ್ರೇಮ, ಇವತ್ತು 15 ದಿವಸ ಹಿಂದೆ
ಮತ್ತೊಂದು ಹುಡುಗಿ ಹಾನಗಲ್ದವರು ನಮ್ಮ ಕಡೆ ವಿದ್ಯಾಭ್ಯಾಸ ಮಾಡಿದವರು ಪಟೇಲ್ ಅನ್ಕೆಸ ಅವರು ಸಹ ಸಿವಿಲ್ ಜಜ್ದಲ್ಲಿ ಎಕ್ಸಾಮಿನೇಷನ್ ಪಾಸ್ ಆಗಿದ್ದಾರೆ ಮತ್ತು ಅವರಿಗೆ ದೇವರ ಭವಿಷ್ಯ ಒಳ್ಳೇದು ಮಾಡಲಿ ಅನ್ಕೆಸ ಹಾರೈಸ್ತೇನೆ. ಎಲ್ಲರಿಗೆ ಈದುಲ್ ಫಿತರ್ ಅಂದರೆ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ನಮ್ಮ ಧರ್ಮದ ಪ್ರಕಾರ 5 ಫರ್ಜ್ ಅದ. ನಿಮ್ಗೇನು ಗೊತ್ತದ ಟೊಬಿಗೆ ಹಾಕಿರಿ ಅದ. ಈ ತಿಂಗಳಲ್ಲಿ ನಾವು 30 ದಿವಸ ಅಂದರೆ 29 ದಿವಸ 30 ದಿವಸ ಈ ಸಲ 30 ದಿವಸ ಆಯಿತು. ಈ ನಿನ್ನೆಗೆ ರೋಜಾ ಮಾಡ್ತೀವಿ. ಮುಂಜಾನೆ 5 ಗಂಟೆಯಿಂದ ಸಂಜೆಗೆ 7 ಗಂಟೆವರೆಗೆ ರೋಜಾ ಮಾಡ್ತೀವಿ. ರೋಜಾ ಅಂದರೆ ಬರೀ ಹೊಟ್ಟಿದ ರೋಜಾ ಅಲ್ಲ, ಕೈದು ಕಾಲ್ದು ಕಣದು ಎಲ್ಲ, ಯಾರಿಗೆ ಬೈಬಾರ್ದು, ಯಾರಿಗೆ ಕೆಟ್ಟ ಬಾಯಿಸಬಾರ್ದು ಎಲ್ಲ ಇರ್ತದೆ. ಮತ್ತು ಜಕಾತ್ ನಾವು ಕೊಡ್ತೀವಿ 2.5 ರೂಪಾಯಿ 100ಕ್ಕೆ. ಹೀಗೆ ಬಡವರಿಗೆ, ಬಗ್ಗರಿಗೆ, ಸಂಸ್ಥೆಗಳಿಗೆ, ಎಜುಕೇಷನಲ್ಲಿ ಶೈಕ್ಷಣಿಕ ಸಂಸ್ಥೆಗೆ, ಮದರ್ಸಾಗೆ ದಾನ ಧರ್ಮ ಮಾಡ್ತೀವಿ. ಈಗಾಗಲೇ ನಮ್ಮ ಮೌಲಾನಾ ಸಾಹೇಬರು ಹೇಳಿದ್ದಾರೆ, ಅವರು ಮಾಡೋದು ತಪ್ಪು ಮಾಡಬಾರ್ದು. ಮತ್ತು ನಮ್ಮ ದೇಶದಲ್ಲಿ ಯಾವಾಗಲೂ ಇಂಥ ಘಟನೆ, ಇಂಥ ವಾತಾವರಣ ನಿರ್ಮಾಣ ಆಗಿಲ್ಲ. ನಾವು ಇದರ ಬಗ್ಗೆ ನಾವು ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ನಾವು ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಭಾಷಾ ಮಾತಾಡಿದ್ರೆ ಸಹಿತ ನಾವು ಭಾರತೀಯರು. ಅದರ ಸಲುವಾಗಿ ಇಕ್ಬಾಲ್ ಹೇಳೋಣ, ಸಾರಿ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, ಹಮ್ बुलबुलें हैं उसके वो गुलसिता हमारा, मज़हब नहीं सिखाता आपस में बैर रखना, ಹಿಂದಿ है वतन है हिंदुस्तान हमारा. ರಂಜಾನ್ ಬಗ್ಗೆ ಮೊಟ್ಟ ಮೊದಲ ನಿಮ್ಮ ಮುಖಾಂತರ ಎಲ್ಲ ಅವಳಿ ನಗರಿಗೆ, ರಾಜ್ಯದ ಎಲ್ಲ ಜನತೆಗೆ ಈದುಲ್ ಫಿತರ್ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ದೇವರ ಸುಖ ಶಾಂತಿ ನೆಮ್ಮದಿ ಎಲ್ಲರೂ ನೀಡಲಿ ಅಂತೇಳಿ ಪ್ರಾರ್ಥನಿಸ್ತೀನಿ. ಇವತ್ತು ನಮ್ಮ ಮೌಲಾನಾ ಜೈನುದ್ದೀನ್ ಖಾಜಿ ನೇತೃತ್ವದೊಳಗೆ ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೀವಿ ಎಲ್ಲ ಮುಸಲ್ಮಾನ ಬಂಧುಗಳು. ಹಾಗೂ ಅವರು ಮೌಲಾನಾ ಖಾಜಿಯವರು ಇವತ್ತು ವಿಶೇಷ ದುವಾನಲ್ಲಿ ನಮ್ಮ ಈ ದೇಶ ಬಗ್ಗೆ ಹಾಗೂ ದೇಶದಲ್ಲಿ ಆದಂಥ ಸಮಸ್ಯೆ ಬಗ್ಗೆ ಎಲ್ಲರ ದೇವರ ಲಘು ನಮ್ಗೆ ಪರಿಹಾರ ಕೊಡಲಿ, ಎಲ್ಲ ಅಣ್ಣ ತಮ್ಮಂಗೆ ಬಾಳೆ ಮಾಡೋಣ ಅಂಥೇಳಿ ಪ್ರಾರ್ಥನೆ ಮಾಡಿದ್ದಾರೆ. ನಾವೆಲ್ಲರೂ ಇವತ್ತು ಸೌಹಾರ್ದತೆಯಿಂದ ಎಲ್ಲ ಹಬ್ಬನ ಆಚರಿಸಬೇಕು, ಎಲ್ಲರೂ ಒಟ್ಟಿಗೆ ಈ ದೇಶವನ್ನು ನಾವು ಮುಂದೆ ಒಯ್ಯಬೇಕಂಥೇಳಿ ನಾವು ಎಲ್ಲ ಇಲ್ಲಿ ಪ್ರಯತ್ನ ಮಾಡಿದ್ದೀವಿ ದೇವರ ಮುಂದೆ. ದೇವರ ಎಲ್ಲರಿಗೆ ನಮ್ಮ ಅಣ್ಣ ತಮ್ಮ ಇರೋಂಗೆ ಮೊದಲು ಹೆಂಗಿರ್ತಿತ್ತು ಹಂಗೆ ಇರಬೇಕು, ಎಲ್ಲ ಇರಬೇಕಂತ ಇಚ್ಛೆ ಇದೆ. ಆ ದೇವರ ಪೂರ್ತಿ ಮಾಡಬೇಕಂತೇಳಿ ದೇವ್ರನ್ನ ಪ್ರಾರ್ಥಿಸ್ತೀನಿ. ಮತ್ತು ವಿಶೇಷ ಅಂದರೆ ಇವತ್ತು ತಾನು ನೋಡ್ತಿರ್ಬೋದು, ಹಲವಾರು ಜನ 1 ತಿಂಗಳ ಉಪವಾಸ ಇದ್ದು ಇವತ್ತು ತಮ್ಮ ಕೊನೆ ಈದುಲ್ ಫಿತರ್ ನಮಾಜ್ ಮಾಡಿ ಇವತ್ತು ಎಲ್ಲರ ಏನು 1 ತಿಂಗಳಿನಲ್ಲಿ ನಮ್ಮ ದೇವರ ಭಕ್ತಿಯಿಂದ ಮಾಡಿದ್ದಾರೆ. ಆ ಭಕ್ತಿ ದೇವರ ನಮ್ಗೆ ಕಬೂಲ್ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಈ ಒಂದು ಪ್ರತಿ ರಂಜಾನ್ ಮುಖಾಂತರ ದೇವರು ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಅಲ್ತಾಫ್ ಪಳ್ಳೂರನ್ನು ಹುಬ್ಳಿ-ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. वरकतहू। आज सबसे बड़ी खुशी है कि हम सब मिल के हुबली के मुसलमानों ने जो अल्लाह के फजल व करम से आज ईद उल फितर की नमाज़ अदा किए हैं। ईद उल फितर की मैं सबको भी मुबारकबाद देते हुए मैं अपनी तरफ से, अपने अंजुमन इस्लाम की तरफ से, हमारी टीम की तरफ से मैं सबको भी ईद उल फितर की मुबारकबाद देता हूँ। अस्सलाम वालेकुम रहमतुल्लाह। ನಮ್ಮ ಹೆಸರು ದಾದಾ ಹಯಾತ್ ಖೈರತ್ ಅಂಜುಮನ್ ಸಂಸ್ಥೆ ಟ್ರೆಜರರ್. ಏನಿಲ್ಲ, ನಾವು ಇವತ್ತಿನ ದಿವಸ ಏನು ಹಬ್ಬದ ಈದುಲ್ ಫಿತರ್ ರಂಜಾನ್ದ ಏನೈತಿ ಅದು ಹಬ್ಬ ಎಲ್ಲರಿಗೆ ಶುಭಾಶಯಗಳು. ನಾವು ಏನು ಇವತ್ತು ದಿವಸ ನಮ್ದು ಡಬಲ್ ಇದು ಆಗೈತಿ, ಗಿಫ್ಟ್ ಸಿಕ್ಕೈತಿ ನಮಗೆ. ಹಜ್ ಭವನ್ ಏನೇ ಇಲ್ಲಿ ಆಗೈತಿ, ಅದಕ್ಕೆ ಪೂರ್ಣ ಇದು ನಾವು 10 ವರ್ಷದಿಂದ ಏನು ಪ್ರಯತ್ನ ಹೋರಾಟ ಮಾಡಾಕತ್ತಿದ್ದೀವಿ. ಇದು ಎಲ್ಲ ನಮ್ಮ ಸಲೀಂ ಸಾಹೇಬ್ರು ಏನೈತಿ ಈ ಸಲ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಭೇಟಿಯಾಗಿ ಏನು ಮಾತಾಡಿ ಇದು ಏನು ಸ್ಯಾಂಕ್ಷನ್ ಮಾಡಿಸಿದ್ರೆ ಮೊದಲು ಅವ್ರಿಗೆ ನಾವು ಧನ್ಯವಾದ ಕೊಡ್ತೀವಿ. ಸಾಥ್ ನಾವು ನಮ್ಮೆಲ್ಲ ನಾರ್ತ್ ಕರ್ನಾಟಕ ಅಂಜುಮನ್ ಇಸ್ಲಾಂ ಕರ್ನಾಟಕಕ್ಕೆ ನಾವು ಏನೈತಿ ನಮ್ಮ ಈದ್ ಮುಬಾರಕ್ ಅಂತ ಹೇಳಿ. ನಮ್ಮ ಹೆಸರು ಹಮೀದ್ ಕೊಪ್ಪದ್, ನಾರ್ತ್ ಕರ್ನಾಟಕ ಅಂಜುಮನ್ ಇಸ್ಲಾಂ ಪ್ರೆಸಿಡೆಂಟ್ಸ್. ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ಪವಿತ್ರ ಹಬ್ಬ ದಿವಸ ಒಂದು ಮೆಸೇಜನ್ನು ಕೊಡಬೇಕಂಥೇಳಿ ನಾವು ನೋಡಾಕತ್ತೀವಿ. ಇತ್ತೀಚೆಗೆ ಎಲ್ಲ ಕಡೆ ರೀಲ್ ಮಾಡುವ ಹುಚ್ಚುತನ
ಹೆಂಗೆ ನಮಗೆ ಎಲ್ಲ ಯುವಕರು ಹೆಂಗೆ ಅದ್ರಾಗ ಬಲಿಯಾಗ್ತಾರೆ ನೋಡಾಕ್ತೀರಿ. ಸೊ ಎಲ್ಲ ಯುವಕರಿಗೆ ಒಂದು ಮನವಿಯನ್ನು ಮಾಡ್ಕೊತೀನಿ, ಇದು ಎಲ್ಲ ನೀವು ಕೇರ್ಫುಲ್ ಆಗಿರಬೇಕು. ಇದ್ರಾಗ ನೀವು ಏನಾರು ತಪ್ಪು ಮಾಡಿರ್ತೀರಿ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೆ ತೊಂದರೆ ಆಗ್ತೈತಿ, ಇದರಲ್ಲಿಂದ ಭಾಳ ಹುಷಾರಿರಬೇಕು ಅಂಥೇಳಿ ಮಾತನ್ನು ಹೇಳ್ತೀನಿ. ಎಲ್ಲರಿಗೆ ಇನ್ನೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು. ಹಬ್ಬ ಒಂದು ಶಾಂತಿಯನ್ನು ಸಂದೇಶವನ್ನು ಸಾರುವಂಥ ಹಬ್ಬ. ಒಂದು ತಿಂಗಳ ಕಾಲ ರೋಜಾ ಇದ್ದು ಈಗ ರಂಜಾನ್ ಹಬ್ಬ ಪ್ರೇಯರ್ಸ್ ಎಲ್ಲ ಮುಗಿಸ್ಕೊಂಡು ಭಾಳ ಒಳ್ಳೆಯ ಪರಂಪರೆ ಅಂತಂದರೆ ಇಲ್ಲಿ ರಂಜಾನ್ ಪ್ರೇಯರ್ಸ್ ಮುಗಿದ ಮೇಲೆ 3000 ಮಟ್ಟಕ್ಕೆ ಬಂದು ಅಜ್ಜರದ ಆಶೀರ್ವಾದ ತೊಗೊಳ್ಳೋವಂಥದ್ದು. ಈ ಒಂದು ಸಾಮರಸ್ಯ ನಮ್ಮ ಹುಬ್ಬಳ್ಳಿ ಧಾರವಾಡದ ಒಂದು ಮೂಲ ಸ್ವರೂಪ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಷ್ಟೇ ಯುಗಾದಿ ಹಬ್ಬ ಆಯಿತು, ಹೋಳಿ ಹಬ್ಬ ಆಯಿತು, ಎಲ್ಲ ಸಂದರ್ಭದಲ್ಲೂ ಮುಸಲ್ಮಾನ್ ಬಂದವರು ತುಂಬ ಒಳ್ಳೆಯ ರೀತಿಯಲ್ಲಿ ಹಿಂದೂಗಳಿಗೆ ಸಹಕರಿಸಿದ್ದಾರೆ. ಅದೇ ರೀತಿ ಇವತ್ತು ರಂಜಾನ್ ಹಬ್ಬದಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ. ಇವತ್ತಿದ್ದಂಥ ಕೆಲವು ಪ್ರೊಟೆಸ್ಟ್ಗಳನ್ನು ಕೂಡ ಪೋಸ್ಟ್ಪೋನ್ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಸಾಮರಸ್ಯವನ್ನು ಮೆರೆದಿದ್ದಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಎಲ್ಲ ಸಾರ್ವಜನಿಕರಿಗೆ, ನಾಗರಿಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.